ನಮಸ್ಕಾರ. ಸುಮ್ಮನೆ ಇಂಗ್ಲಿಷ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ನಮ್ಮ ಮೊದಲನೆಯ ಎಪಿಸೋಡ್. ಈ ಒಂದು ಎಪಿಸೋಡ್ನಲ್ಲಿ ನಾನು ಏನು ಹೇಳಬೇಕು ಅಂತ ಬಯಸ್ತಿದ್ದೀನಿ ಅಂತಂದರೆ, ನಮ್ಮ ಈ ಒಂದು ಚಾನಲಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಹಾಗೂ ಮೋಟಿವೇಶನ್ ಕ್ಲಾಸಸ್ ನಡೆಯುತ್ತೆ. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ಕನ್ನಡದಿಂದ ಇಂಗ್ಲೀಷ್ ಹೇಗೆ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ಅದರ ಜೊತೆಗೆ ಕನ್ನಡದಲ್ಲಿ ನಾವು ಸರಳವಾಗಿ ಮಾತನಾಡುವಂಥದ್ದನ್ನು ಇಂಗ್ಲೀಷಲ್ಲಿ ಹೇಗೆ ಭಾಷಾಂತರ ಮಾಡೋದು, ಅದನ್ನು ಹೇಗೆ ಸರಳವಾಗಿ ಕನ್ನಡ ಮಾತನಾಡುವಂತೆ ಇಂಗ್ಲೀಷಲ್ಲೂ ಹೇಗೆ ಮಾತಾಡೋದು ಅನ್ನೋದನ್ನು ಕಲಿಸ್ಕೊಡ್ತೇನೆ. ನಾನು ಹೇಳ್ಕೊಡುವಂಥದ್ದು ನಿಮಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಯಾರಪ್ಪ ಇವನು ಏನು ಅಂತೆಲ್ಲ ಪ್ರಶ್ನೆ ಇರುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ. ಈಗಾಗಲೇ ನಾನು 24 ವರ್ಷದಿಂದ ಸ್ಪೋಕನ್ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಹೇಳ್ಕೊಡುವಂಥ ಒಂದು ವ್ಯಕ್ತಿ. ಆ ಜೊತೆಗೆ ನಿರೂಪಣೆ ಕೂಡ ಮಾಡ್ತಿದ್ದೀನಿ. ಸೊ ನನ್ನ ಈ ಒಂದು ಉದ್ದೇಶ, ಈ ಒಂದು ಚಾನಲ್ನಿಂದ ಇರುವಂಥ ಉದ್ದೇಶ ಇಷ್ಟೇ, ನನಗೆ ಗೊತ್ತಿರುವಂಥ ವಿದ್ಯೆ ನಿಮಗೆ ಕೊಡಬೇಕು ಅನ್ನೋದಷ್ಟೇ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಫೀಸು, ಯಾವುದೇ ರೀತಿಯಾದಂಥ ಹಿಡನ್ ಚಾರ್ಜಸ್ ಏನಿರಲ್ಲ. ನಾನು ಸಿಂಪಲಾಗಿ 3-5 ನಿಮಿಷದೊಳಗೆ ವೀಡಿಯೋಸ್ ಮಾಡಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕು, ಇಂಗ್ಲೀಷಲ್ಲಿ ಹೇಗೆ ಮಾತನಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೇನೆ. ಆಲ್ರೈಟ್, ನಿಮಗೆ ಯಾವುದೇ ಡೌಟ್ಸು ಪ್ರಶ್ನೆಗಳಿದ್ದರೆ ಅದನ್ನು ಇಲ್ಲಿ ಕೇಳ್ಬೋದು. ಆ ಪ್ರಶ್ನೆಗಳಿಗೆ, ಆ ಒಂದು ಡೌಟ್ಗಳಿಗೆ ಒಂದು ಕ್ಲಾರಿಫಿಕೇಷನ್ ವಿಡಿಯೋ ಅನ್ನೋ ರೀತಿಯಲ್ಲೇ ನಾನು ಮಾಡಿಕೊಡ್ತೀನಿ. ಸೊ ನೀವೆಲ್ಲರೂ ಸಹಕರಿಸಿ ನನಗೆ ಸಪೋರ್ಟ್ ಮಾಡಿ ಈ ಚಾನಲ್ನ ಫಾಲೋ ಮಾಡ್ತೀರಾ. ಅದರ ಜೊತೆಗೆ ಇದನ್ನು ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲ ಶೇರ್ ಕೂಡ ಮಾಡ್ತೀರಾ ಅಂತ ನಂಬ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಿದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಸುಮ್ಮನೆ ಇಂಗ್ಲೀಷ್ ಅನ್ನೋದ್ರಲ್ಲಿ ಏನು ಕಲಿತೀವಿ ಅನ್ನೋದು. ಸೊ ಹೋಗ್ತಾ ಸಿಂಪಲ್ಲಾಗಿ ಸುಮ್ಮನೆ ಇಂಗ್ಲೀಷ್ ಕಲಿಯೋಣ. ಆಲ್ರೈಟ್, ದಿಸ್ ಇಸ್ ಇಂಗ್ಲೀಷ್ ಫಾರ್ ಎವ್ರಿ ಒನ್. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ವಿದಾಯ.